ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೆಂಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನಿಸುತ್ತೆ. ಬೆಳಗಿನ ಪೂಜೆ ಎಲ್ಲ ಮುಗೀತು. ಮಕ್ಕಳು ತಿಂಡಿ ತಿಂತಾಯಿದ್ದಾರೆ. ನನ್ನ ಹಸ್ಬೆಂಡು ಇನ್ನೂ ತಿಂಡಿ ಆಗಿರಲಿಲ್ಲ. ಇವಾಗ ನಾವು ತಿನ್ಕೊಂಡು ಓಡಬೇಕು. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ನಾನು ಇನ್ನೂ ಸ್ವಲ್ಪ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಓಡುವ. ಮಕ್ಕಳಿಗೆ ಸ್ವಲ್ಪ ಶೂ ಬ್ಯಾಗ್ ಎಲ್ಲ ತರಬೇಕಿತ್ತು. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಎಲ್ಲ ಬೇಕಿನ್ನ ತೊಗೊಂಡು ಬರೋಣ ಅಂತ ಓಡ್ತಾ ಇದ್ದೀವಿ. ಹೋಗುವ ಬನ್ನಿ. ಇವಾಗ ಕೆಳಗಡೆ ಬಂದ್ವಿ, ಓಡೋಣ ಅಂದ್ಬಿಟ್ಟು ಹೊರಡಬೇಕು. ಇವಾಗ ಇನ್ನೇನು 4 ಜನ ಅಲ್ವಾ ಅಂದ್ಬಿಟ್ಟು ಬೈಕಲ್ಲೇ ಹೋಗ್ತಾ ಇದ್ದೀವಿ. ನಿಯರ್ ಇಲ್ಲೇ ಅಲ್ವಾ ಅಂದ್ಬಿಟ್ಟು ಬೈಕಲ್ಲೇ ಹೋಗೋಣ ಅಂದ್ಬಿಟ್ಟು ಓಡ್ತಾ ಇದ್ವಿ. ಕಾರೇನು ತೊಗೊಂಡಿಲ್ಲ. ಬ್ಯಾಗ್ ತೊಗೊಳ್ಳೋಣ ಅಂತ ಇಲ್ಲಿ ಬಂದ್ವಿ. ಇಲ್ಲಿ ಅಂದರೆ ವೈಲ್ಡ್ ಕ್ರಾಫ್ಟು ಔಟ್ಲೆಟ್ ಫ್ಯಾಕ್ಟ್ರಿ, ಇದು ಸುಂಕದಕಟ್ಟೆಯಲ್ಲಿ ಬರುತ್ತೆ. ಬೇಕಾದರೆ ಅಡ್ರೆಸ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾವು ಸುಮಾರು ವರ್ಷದಿಂದ ಇಲ್ಲೇ ತೊಗೊಳ್ಳೋದು. ನನ್ನ ಮಗಳು ದೊಡ್ಡೋಳು ಚಿಕ್ಕವಳು ಇರೋವಾಗಿಂದ ಇಲ್ಲೇ ತೊಗೊಂಡಿದ್ದೀವಿ. ನೀವು ಯಾವುದೇ ಬ್ಯಾಗ್ ತೊಗೊಂಡ್ರು 5 ಇಯರ್ ವ್ಯಾರಂಟಿ ಕೊಡ್ತಾರೆ. ಯೂಸ್ ಮಾಡಿ ನಮಗೆ ಸಾಕಾಗುತ್ತೆ. ಆ ಥರ ಇರುತ್ತೆ ಕ್ವಾಲಿಟಿ ಮಾತ್ರ. ನಾವು 2 ಇಯರ್ಸ್ಗೂ ಒಂದ್ಸರಿ ಹೊಸ್ದಾಗಿ ತೊಗೊತೀವಿ. ಮಕ್ಳಿಗೂ ಅದನ್ನೇ ತೊಗೊಂಡೋಗಿ ಬೋರ್ ಆಗಬಾರ್ದಲ್ವ, ಅದಕ್ಕೆ 2 ಇಯರ್ಸ್ ಒಂದ್ಸರಿ ತೊಗೊತೀವಿ. ಸಂಡೇ ನಾವು ಹೋಗಿದ್ದು. ಸಂಡೇ ತುಂಬ ಜನ ಇದ್ರು ನೋಡಿ. ಸ್ಟಾಕ್ಸು ಅಷ್ಟೇ ಇನ್ನೂ ಇದೆ ಅಲ್ಲಿ. ಇವಾಗ ಇಟ್ಟಿರೋದಲ್ಲ ಅಂತ ಇನ್ನೂ ಸ್ಟಾಕ್ಸ್ ತುಂಬ ಇದೆ. ಇಲ್ಲಿ ಸ್ಕೂಲ್ ಬ್ಯಾಗ್ ಅಷ್ಟೇ ಅಲ್ಲ, ಟ್ರಾಲಿ ಬ್ಯಾಗು, ಲಂಚ್ ಬ್ಯಾಗು, ವೈಲ್ಡ್ ಕ್ರಾಫ್ಟು ಶರ್ಟು, ಟೀ ಶರ್ಟು, ಜರ್ಕಿನು ಎಲ್ಲ ಸಿಗುತ್ತೆ. ಸಖತ್ ಕ್ವಾಲಿಟಿ ಇರುತ್ತೆ. ಹೊರಗಡೆ ಎಲ್ಲ ತೊಗೊತೀವಿ ನಾವು ಬ್ಯಾಗ್ಸ್ ಅಂದರೆ 3-4 ತೌಸಂಡ್ ಆ ಥರ ಇರುತ್ತೆ ವೈಲ್ಡ್ ಕ್ರಾಫ್ಟು. ಬಟ್ ಇಲ್ಲಿ ರೇಟ್ ಕೂಡ ಪರವಾಗಿಲ್ಲ ನೋಡಿ. ಇಲ್ಲಿ ಹಾಕಿದ್ದೀನಿ ನಾನು ರೇಟು 1600 ಏನೋ ಆಯ್ತು ಅಷ್ಟೇ. ನಮಗೆ ವರ್ತಿದೆ, ತೊಗೊಬೋದು. ನಮ್ಗೆ 2 ಬ್ಯಾಗಿಗೆ ಅಷ್ಟಾಯಿತು ಅಷ್ಟೇ. ಈಗ ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಾಟಾ ಶೋರೂಮ್ ಇತ್ತು ಸುಂಕದಕಟ್ಟೆಯಲ್ಲಿ. ಅಲ್ಲೇ ಶೂಸ್ ತೊಗೊಳ್ಳೋಣ ವೈಟು ಬ್ಲ್ಯಾಕ್ ಅಂತ ಮಕ್ಕಳಿಗೆ ಬಂದ್ವಿ. ಇಲ್ಲಿ ಮೆನ್ಸ್ದು, ಚಿಲ್ಡ್ರನ್ಸ್ದು, ಸ್ಪೋರ್ಟ್ಸ್ದು ಎಲ್ಲ ಥರ ಶೂಸ್ಗಳು, ಸ್ಲಿಪ್ಪರ್ಸು ಸಿಗುತ್ತೆ. ಚೆನ್ನಾಗಿತ್ತು ಕ್ವಾಲಿಟಿ ವೈಸು. ಬಾಟಾದಲ್ಲಿ ಸ್ವಲ್ಪ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ. ತೊಗೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟ್ ಡೇ. ಮಕ್ಕಳು ಸ್ಕೂಲ್ಗೆಲ್ಲ ಹೊರಟಿದ್ದಾರೆ. ಇವತ್ತು ಫಸ್ಟ್ ಡೇ ಆಫ್ ಸ್ಕೂಲು. ರೆಡಿಯಾಗಿದ್ದಾರೆ. ಹಂಗೆ ಒಂದು ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಫೋಟೋ ಒಂದು ವೀಡಿಯೋ ಎಲ್ಲ ತೊಗೊಂಡ್ವಿ. ಖುಷಿಯಾಗಿ ಹೊರಟಿದ್ದಾರೆ. ತಿಂಡಿ ರೈಸ್ ಬಾತು ಮಾಡಿದೆ. ಸ್ವಲ್ಪ ಅದಕ್ಕೆ ಡ್ರೈ ಫ್ರೂಟ್ಸು, ಒಂಥರ ಫ್ರೂಟು ಎಲ್ಲ ಹಾಕ್ಕೊಟ್ಟೆ, ತಿಂಡಿ ತಿಂದ್ಕೊಳ್ಳಿ ಅಂತ. ತಿಂದರು. ನಾನು ಕೂಡ ಇವತ್ತು ಸ್ವಲ್ಪ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸಿ ಬೇಗ ಫ್ರೆಶ್ ಅಪ್ ಆಗಿದೆ. ಇಂದ ಸ್ಕೂಲ್ ಸ್ಟಾರ್ಟು, ಫಸ್ಟ್ ಡೇ ಆಫ್ ಸ್ಕೂಲು. ಖುಷಿನಾ? ಇವಾಗ ಕೆಳಗಡೆ ಬಂದ್ವಿ. ಸ್ಕೂಲಿಗೆ ಬಿಡೋಣ ಅಂತ ನಾನು ಹೋಗ್ತಾಯಿದ್ದೀನಿ ಇವತ್ತು. ಯಾಕಂದರೆ ಫಸ್ಟ್ ಡೇ ಆಫ್ ಸ್ಕೂಲು. ನಾನು ಎವ್ರಿ ಇಯರು ದೇವಸ್ಥಾನ, ನಮ್ಮ ಮನೆ ಹತ್ರ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಈಶ್ವರ, ಪಾರ್ವತಿ, ಗಣಪತಿ 3 ಇದೆ. ಅಲ್ಲಿ ದೇವಸ್ಥಾನ ಇದೆ. ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ನಮಸ್ಕಾರ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ನೋಡಿ ಇವಾಗ ಬಂದ್ವಿ ಇಲ್ಲಿ. ಪೂಜೆ ಎಲ್ಲ ಮುಗೀತು. ಅವತ್ತು ಬುಧವಾರ ಅಂದರೆ ಗಣಪತಿದು ವಾರ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇವಾಗ ಸ್ಕೂಲ್ಗೆ ಕರ್ಕೊಂಡೋಗಿ ಬಿಡಬೇಕು. ಟೈಮ್ ಬೇರೆ ಆಗ್ತಾಯಿದೆ ನೋಡಿ. ಸ್ಕೂಲ್ ಕಡೆ ಇವಾಗ ಹೊರಟ್ವಿ. ಸ್ಕೂಲ್ ರೋಡ್ ಇದು. ಕರ್ಕೊಂಡೋಗಿ ಮಕ್ಕಳನ್ನ ಸ್ಕೂಲ್ ಹತ್ರ ಬಿಟ್ಟು ಅಲ್ಲಿ ಒಳಗಡೆ ಸ್ವಲ್ಪ ವೆಲ್ಕಮ್ದೆಲ್ಲ ಮಾಡಿರ್ತಾರೆ ಇವತ್ತು ಫಸ್ಟ್ ಡೇ ಅಂದ್ಬಿಟ್ಟು. ಮಕ್ಕಳು ಒಂದು ಖುಷಿ ಇರುತ್ತಲ್ವ ಆ ಥರದ್ದೆಲ್ಲ ನೋಡಿದಾಗ. ಸ್ಕೂಲಲ್ಲಿ ಹೊರಗಡೆ ಎಲ್ಲ ಡೆಕೋರೇಷನ್ ಮಾಡಿಬಿಟ್ಟು ಒಳಗಡೆ ಹೋದ್ಮೇಲೆ ಕುಂಕುಮ ಎಲ್ಲ ಮಕ್ಳಿಗೆ ಇಟ್ಟು ಸ್ವಲ್ಪ ಒಳಗಡೆ ಕ್ಲಾಸ್ ರೂಮ್ಗೆಲ್ಲ ಕಳಿಸ್ತಾರೆ. ಅದು ಪ್ರತಿ ಇಯರು ಮಾಡ್ತಾರೆ ಅವರು. ನಾವಿವಾಗ ಗೇಟಲ್ಲಿ ಮಕ್ಕಳನ್ನ ಬಿಡ್ತಾಯಿದ್ದೀವಿ. ಗೇಟ್ವರೆಗೂ ಅಷ್ಟೇ ನಮಗಲ್ಲೂ, ಒಳಗಡೆ ಬಿಡೋಲ್ಲ. ನಮ್ಮ ಮಕ್ಕಳು ಇಬ್ಬರು ಹೋಗ್ತಾಯಿದ್ದಾರೆ ನೋಡಿ. ಹೇಳಿದ್ವಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಫ್ಲವರ್ ಟೈಪು ಪೇಪರ್ಸಲ್ಲಿ. ಆಮೇಲೆ ಬಲೂನ್ ಡೆಕೋರೇಷನ್, ಸ್ವಲ್ಪ ಒಳಗಡೆ ಹೋದರೆ ಬಲೂನ್ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಸ್ವಲ್ಪ ಪೇರೆಂಟ್ಸು ವೀಡಿಯೋ ಫೋಟೋಸ್ ಎಲ್ಲ ತೊಗೊತಾಯಿದ್ರು. ಸೈಡಲ್ಲಿ ಮಕ್ಳಿಗೆ ಒಂದು ಸೆಲ್ಫಿ ತೊಗೊಳ್ಳೋ ಥರ ಎಲ್ಲ ಮಾಡಿದರು. ಚೆನ್ನಾಗಿತ್ತು. ಒಳಗಡೆ ಹೋಗ್ಬೇಕಾದ್ರೆ ಚಾಕ್ಲೇಟ್ ಕೂಡ ಕೊಡ್ತಾರೆ ಮಕ್ಕಳಿಗೆ. ಫಸ್ಟ್ ಡೇ ಅಲ್ವಾ, ಡೇ ಎಲ್ಲ ಸ್ವೀಟ್ ಆಗಿರಲಿ ಅಂತ ನೋಡಿ. ಇವರೇ ವೈಸ್ ಪ್ರಿನ್ಸಿಪಾಲ್, ವೈಟ್ ಸ್ಯಾರಿ ಹಾಕಿದ್ದಾರಲ್ಲ ಅವರು. ಟೀಚರ್ಸ್ಗಳೆಲ್ಲ ಇಲ್ಲಿಂದ ಒಳಗಡೆ ಕ್ಲಾಸ್ ರೂಮ್ವರೆಗೂ ಆಲ್ಮೋಸ್ಟ್ ನಿಂತಿರ್ತಾರೆ. ಪ್ರತಿ ಇಯರು ಅಷ್ಟೇ ಇದೇ ಥರ ನಿಂತಿರ್ತಾರೆ. ಮಕ್ಕಳನ್ನೆಲ್ಲ ಒಳಗಡೆ ಇನ್ವೈಟ್ ಮಾಡ್ಕೊತಾ ಇರ್ತಾರೆ, ವೆಲ್ಕಮ್ ಮಾಡ್ಕೊತಾ ಇರ್ತಾರೆ. ಇವರು ಸ್ಕೂಲ್ ಪ್ರಿನ್ಸಿಪಾಲ್ ಮೇಡಮು. ಏನಮ್ಮ? ಏನು ಇವತ್ತು ಪಾನಿಪುರಿ
ಸ್ಕೂಲ್ಗೆ ಹೋಗಿ ಬಂದಿದ್ದ ತಕ್ಷಣ ಪಾನಿಪುರಿ ಮಾಡಿಕೊಡ್ಬೇಕಾ? ರಜದಲ್ಲೆಲ್ಲ ಎಷ್ಟೊಂದು ಪಾನಿಪುರಿ ತಿಂದಿದ್ದೀರಪ್ಪ. ನಾನು 2 ಥರ ಪಾನಿಪುರಿ ಮಾಡ್ತೀನಿ. ಯಾವ್ದು ಬೇಕು ನಿಂಗೆ? ಹೌದಾ, ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡ್ತೀನಿ ಅಂದರೆ ಮಾಡ್ಕೊಂಡು ಕೊಡ್ತೀನಿ. ಸರಿ ಆಯ್ತು, ಬಾರಮ್ಮ ಮಾಡೋಣ. ಪಾನಿಪುರಿ ರೆಸಿಪಿ ತೋರಿಸ್ತೀನಿ, ಬನ್ನಿ ನೋಡೋಣ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಒಂದು 3 ಮೆಣಸಿನ್ಕಾಯಿ, 1-2 ಹಾಕ್ಕೊಂಡ್ರೆ ಸಾಕು. ನಮಗೆ ಸ್ವಲ್ಪ ಖಾರ ಬೇಕು, ಅದಕ್ಕೆ ಸ್ವಲ್ಪ 3 ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಬೇಡ, ಸ್ವಲ್ಪ ಕೊತ್ತಂಬರಿ. ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ತೊಳೆದಿರೋದು ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು 1/2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ತುಂಬ ನೀರು ಹಾಕ್ಕೊಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಳ್ವಾಗ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ. ನುಣ್ಣಗೆ ಆಗಿರೋ ಮಸಾಲೆನ ಒಂದು ಸ್ಟ್ರೈನರಲ್ಲಿ ತೊಗೊಂಡು ಸ್ವಲ್ಪ ಎಲ್ಲ ಶೋಧಿಸ್ಕೋಬೇಕು. ಯಾಕಂದರೆ ಅದರಲ್ಲಿ ಏನಾದರೂ ಇನ್ನೂ ಕ್ಲೀನಾಗಿ ಗ್ರೈಂಡ್ ಆಗದೆ ಇರೋದೆಲ್ಲ ಬಂದರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಪಾನಿಪುರಿ ಪ್ಲೈನಾಗಿರಬೇಕು ಪಾನಿ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಸ್ಟ್ರೈನರಲ್ಲಿ ಇದು ಮಾಡಿಕೊಂಡ್ರೆ ಅದೆಲ್ಲ ನೀಟಾಗಿ ಸ್ಟ್ರೈನ್ ಆಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳಿ. ಏಕೆಂದರೆ ಅದು ನೀರು ಜಾಸ್ತಿ ಹಾಕಿರಲ್ವಲ್ಲ ನಾವು ಮಿಕ್ಸಿ ಮಾಡಬೇಕಾದ್ರೆ. ಸೊ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ಟ್ರೈನ್ ಮಾಡಿಕೊಂಡ್ರೆ ನೋಡಿ ಈ ಥರ ಬರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕು. ಅದಕ್ಕೊಂದು 1/2 ಲೆಮನ್ ಹಾಕ್ಕೊಂಡು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ನೀಟಾಗಿ. ಅದಕ್ಕೆಲ್ಲ ಉಪ್ಪು, ಖಾರ, ನಿಂಬೆಹಣ್ಣು ಎಲ್ಲ ಹಾಕಿದ್ದೀವಲ್ಲ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಕಾಣಿಸುತ್ತೆ. ವಿಡಿಯೋದಲ್ಲಿ ಗ್ರೀನ್ ಜಾಸ್ತಿ ಕಾಣಿಸ್ತಿದೆ, ಅಷ್ಟೊಂದು ಗ್ರೀನ್ ಇರಲ್ಲ. ನೆಕ್ಸ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಸ್ವಲ್ಪ ತೊಳೆದು ಕ್ಲೀನ್ ಮಾಡ್ಕೊಂಡಿರೋದು ಆಲೂಗೆಡ್ಡೆ ಸುಮಾರು ಒಂದು 4-5 ತೊಗೊಂಡಿದ್ದೀನಿ ನಾನು. ನೀವು ಎಷ್ಟು ಜನ ಇರ್ತೀರೋ ಅದ್ರ ಮೇಲೆ ನೀವು ತೊಗೊಳ್ಳಿ ಆಲೂಗೆಡ್ಡೆ. ಅದ್ರ ಜೊತೇಲಿ ಹಸಿ ಬಟಾಣಿ. ಇದು ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಿದೆ, ಅಷ್ಟು ಕಲರ್ ಇಲ್ಲ ಬಟಾಣಿ, ಡಾರ್ಕಾಗಿ ಕಾಣಿಸ್ತಿದೆ. ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಅದರ ಮುಳುಗೋ ಥರ ನೀರು ಹಾಕ್ಕೊಳ್ಳಿ. ಜಾಸ್ತಿ ವಿಜಿಲು ಬೇಡ, ಒಂದು 2-3 ವಿಜಿಲ್ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ, ಇಲ್ಲಾಂದರೆ ಸಪ್ಪೆ ಥರ ಅನಿಸ್ಬಿಡುತ್ತೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಈಗ ನಾನು ಕುಕ್ಕರ್ಗೆಲ್ಲ ಹಾಕಿದ್ದೀನಿ, ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು ಆವಾಗಲೇ ಹೇಳಿದ್ನಲ್ಲ ಆ ಥರ ಒಂದು 2-3 ವಿಜಿಲ್ ಆದರೆ ಚೆನ್ನಾಗಿ ಬೇಯುತ್ತೆ. ಅದು ಬೆಂದಿರೋದನ್ನೆಲ್ಲ ಸ್ವಲ್ಪ ಆರೋಕ್ಕೆ ಬಿಟ್ಬಿಡಿ. ಆರಿದ್ಮೇಲೆ ನೋಡಿ ಈ ಥರ ಆಗುತ್ತೆ. ಸ್ವಲ್ಪ ಬಟಾಣಿ, ಆಲೂಗಡ್ಡೆ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಬಟಾಣಿ, ಆಲೂಗಡ್ಡೆ ಎಲ್ಲನೂ ಫುಲ್ ಮಿಕ್ಸ್ ಆಗಬೇಕು. ಬಟಾಣಿ ಬಾಯಿಗೆಲ್ಲ ಸಿಗೋಂಗಿಲ್ಲ ಇದಕ್ಕೆ. ಆ್ಯಕ್ಚುಲಿ ಬಂಗಾರಪೇಟೆ ಪಾನಿಪುರಿಗೆ ಬಾಯಿಗೆ ಅದೆಲ್ಲ ಸಿಗೋಲ್ಲ. ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಫುಲ್ಲು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಮಿಕ್ಸ್ ಎಲ್ಲ ಆದಮೇಲೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ. ನೆಕ್ಸ್ಟು ಅದಕ್ಕೆ ಒಳಗಡೆ ಸ್ಟಫಿಂಗಿಗೆ ಆಲೂಗಡ್ಡೆ ಜೊತೆ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ. ಕ್ಯಾರೆಟ್ನ ಸ್ವಲ್ಪ ತುರ್ಕೊಂಡಿದ್ದೀನಿ. ಇವಾಗ ರೆಡಿ ಆಗಿದೆ. ಇವಾಗ ನನ್ನ ಮಗಳು ಮಾಡ್ತಾಯಿದ್ದಾಳೆ ನೋಡಿ. ಒಂದು ಪೂರಿ ತೊಗೊಂಡು ಸ್ವಲ್ಪ ಆಲೂಗಡ್ಡೆ, ಮಿಕ್ಸ್ ಆಗಿರೋ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಸೇವು, ಅದ್ರ ಜೊತೆಯಲ್ಲಿ ಪಾನಿಗೆ ಒಂದು ಬೌಲ್ ಒಳಗಡೆ ಪಾನಿ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು. ಆದರೆ ಬರೀ ಪಾನಿ ಕುಡಿದು ನೋಡಿದ್ರೆ ಏನು ಟೇಸ್ಟ್ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಯಾಕಂದರೆ ಏನು ಅಷ್ಟು ನಾವು ಮಸಾಲೆ ಅದಕ್ಕೆ ಆ್ಯಡ್ ಮಾಡಿಲ್ಲ. ಬಟ್ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಟೇಸ್ಟ್ ಮಾಡಿದಾಗ ಸಖತ್ತಾಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವೇ ಮಾಡ್ಕೊಂಡು ತಿಂದರೆ ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋದು ಒಂದು ಫೀಲು. ನೋಡಿ ನಾವು ಎಲ್ಲ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ತಿಂತಾಯಿದ್ದೀವಿ. ಇಲ್ಲಿಗೆ ನಾನು ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವ್ಲಾಗ್ದಲ್ಲಿ ಸಿಗ್ತೀನಿ. ಬಾಯ್.